ಇವತ್ತು ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ, ಹೋಗಿದ್ವಿ, ಒಳಗಡೆ ಅಟ್ಮಾಸ್ಫಿಯರ್ ಹೆಂಗಿದೆ? ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ, ತುಂಬಾ ಖುಷಿ ವಿಚಾರ. ಕಲೆಕ್ಷನ್ಸ್ ಮಾತ್ರ ಅದ್ಭುತವಾಗಿದೆ. ಮೊದಲಿನಕ್ಕಿಂತ ಮತ್ತೆ ಇವಾಗ ನಾನು ಮತ್ತೆ ಬಂದಿದ್ದು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಿಮ್ ಗೆಳತಿ ಮತ್ತೆ ಅಂದ್ರೆ ಎಲ್ಲ ಏಳು ಬೀಳುಗಳಾಯ್ತು, ಇವಾಗ ಮತ್ತೆ ಅದೇ ಅಂದ್ರೆ ರೊಟೀನ್ ಲೈಫ್ ಲೀಡ್ ಮಾಡ್ತಿದ್ದಾರೆ, ಜೊತೆಗೆ ಅವರು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೌದು, ಮನುಷ್ಯ ಅಂದ್ಮೇಲೆ ಏಳು ಬೀಳು ಇದ್ದಿದ್ದೆ. ರೋಲರ್ ಕೋಸ್ಟರ್ ಜರ್ನಿ ಎಲ್ಲರಿಗೂ ಇರುತ್ತೆ, ಒಬ್ರಿಗೆ ಅಲ್ಲ, ಎಲ್ಲರದ್ದು ಜೀವನದಲ್ಲಿ ಅದು ಏಳು ಬೀಳು ಸಹಜ. ಸೊ ಅದನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಎಲ್ಲರೂ ಕಲಿಬೇಕು. ಸೊ ಅದನ್ನ ಪವಿತ್ರ ಗೌಡವ್ರು ಮಾಡ್ತಾ ಇದ್ದಾರೆ. ಮತ್ತೆ ರೀಲಾಂಚ್ ಮಾಡಿದ್ದು ಇನ್ನೂ ಖುಷಿ ವಿಚಾರ. ಒಳ್ಳೇದಾಗ್ಲಿ ಅನ್ನೋದು ತುಂಬಾ ಖುಷಿಯಾಗಿದ್ದಾರೆ. ಅಂದ್ರೆ ಇದ್ದಿದ್ದೆ ಅದು ಒಂದು ಬೇಜಾರು ಇದ್ದೇ ಇರುತ್ತೆ. ಬಟ್ ಮುಂದೆ ಹೋಗೋದನ್ನ ನೋಡ್ಬೇಕು, ಯಾವತ್ತು ನಾವು ಹಿಂದೆ ನೋಡಬಾರ್ದು. ಹಿಂದೆ ಆಗ್ಬಿಟ್ಟಿದೆ. ಸೊ ಈಗ ಮುಂದೆ ಅವರ ಒಂದು ಟ್ಯಾಲೆಂಟ್ ಏನಿದೆ, ಅವರೊಂದು ಏನು ಬಿಸ್ನೆಸ್ ಅಲ್ಲಿ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅದು ಆಗ್ತಿದೆ. ಸೊ ಒಳ್ಳೇದಾಗ್ಲಿ. ನೀವು ಹೋಗಿ ಸುಮಾರು 1.5-2 ಗಂಟೆ ಹತ್ತತ್ರ ಆಯ್ತು. ಸೊ ಏನ್ ಹೇಳಿದ್ರು ಇಷ್ಟೊತ್ತಲ್ಲಿ, ಏನ್ ಡಿಸ್ಕಷನ್ ತುಂಬಿದ್ರಿ ಅವ್ರಿಗೆ? ಧೈರ್ಯ ಅನ್ನೋಕೇನು, ಅವ್ರು ಆಲ್ರೆಡಿ ಧೈರ್ಯವಾಗೇ ಇದ್ದಾರೆ. ಯಾಕಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಅವ್ರಿಗೆ ದೃಢವಾಗಿದೆ. ಸೊ ಹಾಗಾಗಿ ಅವ್ರು ಎದಕ್ಕೂ ಭಯ ಪಡ್ಬೇಕಾಗಿಲ್ಲ. ನಾನ್ ನೋಡಿರೋ ಪ್ರಕಾರ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಶಿ ಇಸ್ ಅ ಟ್ಯಾಲೆಂಟೆಡ್ ಗರ್ಲ್ ಆಲ್ಸೋ. ಅಂದ್ರೆ ಜಾಸ್ತಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ರಿ? ಅದೇ ಡಿಸೈನ್ ಬಗ್ಗೆನೆ, ಹೇಗೆ ಮಾರ್ಕೆಟಿಂಗ್ ವೇ, ಹೇಗೆ ಜನರಿಗೆ ತಲುಪಿಸೋದು. ಸೊ ಆ ರೀತಿ ನಾವು ಮಾತಾಡ್ತಾ ಇದ್ವಿ. ನೀತು ಇವಾಗ ಇಷ್ಟು ರಾಯಲ್ ಆಗಿರೋರು, ಬಿಕಾಸ್ ಅಲ್ಲಿರುವಂತಹ ಡ್ರೆಸ್ ಗಳಾಗಿರ್ಬೋದು 1.5-2 ಲಕ್ಷ ತನಕನೂ ಇದೆ ಅಂತ ಕೇಳ್ಪಟ್ವಿ. ಇಷ್ಟು ರಾಯಲ್ ಆಗಿರೋರು ಜೈಲ್ ಒಳಗಡೆ ಒಂದಷ್ಟು ದಿನ ಕಳೆದಿರೋದು ತುಂಬಾ ಕಷ್ಟಕರ ಆಗಿರುತ್ತೆ. ಸೊ ಆ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಂಡ್ರೆ, ಎಷ್ಟು ಕಷ್ಟ ಆಯ್ತು ಅವ್ರಿಗೆ, ಹೇಗೆ ಸುಧಾರಿಸ್ಕೊಳ್ತಾ ಇದಾರೆ, ನೀವೇನ್ ಕಿವಿ ಮಾತು ಹೇಳಿದ್ರಿ ಅವ್ರಿಗೆ? ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಯಾಕಂದ್ರೆ ಆಸ್ ಅ ಮಾಡೆಲ್ ಆಗಿ, ಆಸ್ ಒಂದು ಡಿಸೈನಿಂಗ್ ಏನ್ ಬಗ್ಗೆ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ನಾವು ಪ್ರಮೋಟ್ ಮಾಡಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು, ಸೊ ಯಾವ ರೀತಿ ಕಲೆಕ್ಷನ್ಸ್ ನ ಕೊಡ್ಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡಿದ್ವಿ, ಹೊರತಾಗಿ ಬೇರೆ ಏನು ಮಾತಾಡಿಲ್ಲ. ನಾವೆಲ್ಲ ನೋಡಿದೀವಿ, ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಜೊತೆಗಿದ್ರು. ಈಗ ನೋಡಿದ್ರೆ ನೀವೊಬ್ಬರೇ ಕಾಣ್ತಾ ಇದ್ದೀರಾ. ಅದೇ ಏನು ವ್ಯತ್ಯಾಸಗಳಾಗಿದ್ದು ಅವ್ರಿಗೆ ಗೋಚರಿಸ್ತಾ, ಅವ್ರೇನಾದ್ರು ಹೇಳ್ಕೊಟ್ರ ಆ ಬಗ್ಗೆ ವ್ಯತ್ಯಾಸ ಯಾಕಾಗಿರ್ಬೋದು ಅಂತ ನಿಮ್ಗೆ ಅನಿಸ್ತು? ಆ ಒಂದು ಪರ್ಸನಲ್ ವಿಚಾರ ನನ್ಗೆ ಗೊತ್ತಿಲ್ಲ. ಸೊ ನಾನು ಎಲ್ಲರಿಗೂ ಒಳ್ಳೆ ಬಯಸುವಂತ ವ್ಯಕ್ತಿ. ಸೊ ಹಾಗಾಗಿ ನನ್ನ ಒಂದು ಕರ್ತವ್ಯ ಏನಿದೆ ಅದು ಬಂದು ಮಾಡಿದ್ವಿ. ರೀಸೆಂಟ್ ಆಗಿ ಕುಂಭಮೇಳಕ್ಕೆ ಹೋಗಿದ್ರು, ಅಂಡ್ ಜೈಲಿಂದ ಆಚೆ ಬಂದ ತಕ್ಷಣ ಅವರು ಶನೇಶ್ವರನ್ ಟೆಂಪಲ್ ಅಲ್ಲಿ ದರ್ಶನ್ ಅವ್ರಿಗೂ ಕೂಡ ಪೂಜೆನ ಮಾಡಿಸಿದ್ರು, ಅವ್ರ ಹೆಸರು ಹೇಳ್ಬಿಟ್ಟು. ಸೊ ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ರ? ಕುಂಭಮೇಳದಲ್ಲಿ ಅವ್ರ ಹೆಸರಲ್ಲಿ ಏನಾದ್ರು ಪೂಜೆ ಮಾಡಿಸಿದ್ರ? ಸೊ ಈ ಬಗ್ಗೆ ಒಂದಷ್ಟು ಪರ್ಸನಲ್ ವಿಚಾರಗಳು ಏನಾದ್ರು ಶೇರ್ ಮಾಡಿರ್ಬೋದಾ ನಿಮ್ ಜೊತೆಗೆ? ಇಲ್ಲ, ಖಂಡಿತ ನಂಗೆ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಿಲ್ಲ. ಅದ್ರ ಬಗ್ಗೆ ನಾನೇನು ಮಾತಾಡಿಲ್ಲ. ಸೊ ನನ್ನ ವಿಚಾರ ಏನಿತ್ತು ಅದನ್ನ ಕೇಳಿ ನಾವು ನಾರ್ಮಲ್ ಆಗಿ ಆಸ್ ಅ ಫ್ರೆಂಡ್ ಆಗಿ ಏನ್ ಮಾತಾಡ್ತಿದ್ವಿ ಅದನ್ನ ಮಾತಾಡಿದೀವಿ. ಕಲೆಕ್ಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ನೀವು ನೋಡಿರ್ಬೋದು, ನಾನು ಬಿಗ್ ಬಾಸ್ ಮನೇಲೆಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಹಾಕ್ತಿದ್ದೆ, ಎಷ್ಟೋ ಜನ ಇಷ್ಟನೂ ಪಟ್ಟಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಇವಾಗ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಖುಷಿ ಆಯ್ತು. ಓಕೆ, ಮತ್ತೆ ಕಲೆಕ್ಷನ್ಸ್ ಬಂದಿದೆ, ಜನಕ್ಕೂ ಇಷ್ಟ ಆಗುತ್ತೆ, ಮುಂದೆ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೀತು, ಇವಾಗ ನೀವು ಫಸ್ಟ್ ಟೈಮ್ ಅವ್ರ ಜೈಲಿಂದ ಬಂದ್ಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿದ್ದೀರಾ? ಇದಕ್ಕಿಂತ ಮುಂಚೆ ಏನಾದ್ರು ಮೀಟ್ ಆದ್ರೆ, ಮಾತುಕತೆ ಏನಾದ್ರು ನಡೆದಿತ್ತಾ ಇದಕ್ಕಿಂತ ಮುಂಚೆ? ಇಲ್ಲ, ಒಂದ್ಸತಿ ಮೀಟ್ ಆಗಿದ್ದೆ. ಸೊ ಅದಾದ್ಮೇಲೆ ಈಗ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ಇಲ್ಲ, ಅದು ಅವ್ರ ಪರ್ಸನಲ್ ಬಗ್ಗೆ ಏನು ನಾನು ಮಾತಾಡಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಏನ್ ಕೆಲಸ ಇತ್ತು, ಒಳ್ಳೇದಾಗ್ಲಿ ಅನ್ನೋದು ಅಷ್ಟೇ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.